ನನ್ನ ನೆನ್ಸ್ಕೊಳ್ಳೋದಕ್ಕೆ ಸಿದ್ದು ಅದು ಇದ್ದಾನೆ, ನೀನು ನೆನ್ಸ್ಕೊಳ್ಳೋದಕ್ಕೆ ಯಾರು ಇಲ್ವಲ್ಲ ಅಂತ. ನನಗೆ ಪಾರು ಇಷ್ಟ ಇದ್ರು ಅವಳಿಗೆ ನನ್ನ ಮ್ಯಾಕೆ ಮನ್ಸಿರ್ಲಿಲ್ಲ. ಆದ್ರೂ ನಮ್ಮಿಬ್ರು ಮದ್ವೆ ಆಗ್ಬಿಡ್ತು. ಅವಳು ನಮ್ಮ ಮನೆಗೆ ಬಂದ್ಮ್ಯಾಕೆ ಅವಳು ನನ್ನ ತಂಗಿಯರಿಗೆ ತಾಯಿ ಆಗ್ಬಿಟ್ಲು. ಅವಳು ನಾನು ಹಿಂಗೆ ನಿನ್ ಮುಂದೆ ಬಂದು ಎಲ್ಲ ಹೇಳ್ಕೊಳ್ಳೋದನ್ನ ನೋಡ್ಬಿಟ್ಟು ಇನ್ಮ್ಯಾಕಿಂದ ಏನೇ ಇದ್ರು ನಂತವನೇ ಬಂದು ಹೇಳ್ಕೊ ಅಂದ್ಲು. ಈಗ ನನ್ನದಲ್ಲಿರೋ ಈ ಸತ್ಯನ ನಾನು ಹೇಳ್ತಾವ ಹೆಂಗೋಗಿ ಹೇಳಿ. ಪಾರು, ನೀ ಮೋಸ ಹೋಗ್ಬಿಟ್ಟಿದ್ಯಾ. ಸಿದ್ಧಾರ್ಥ್ ನನ್ನ ಪ್ರೀತಿಗೆ ದ್ರೋಹ ಮಾಡ್ಬಿಟ್ಟವನೇ ಅಂತ ನಾನು ಹೆಂಗೆ ಹೇಳಿ. ಪಾರು ಖುಷಿ ಆಗಿರೋದನ್ನ ನೋಡಿದ್ರೆ ಹಿಂಗೆ ಹೊಟ್ಟೆ ಉರಿತಲ್ಲ. ಪಾರು ನೆಮ್ಮದಿ ಆಗಿರೋದನ್ನ ನೋಡಿ ನಿಂಗೆ ಸಹಿಸ್ಕೊಳಕ್ ಆಗಿಲ್ಲ ಅಲ್ವಾ. ನೀನು ಓಡೋಗ್ಬಿಟ್ಟು ನಮ್ಮ ಮನೆಗೆ ಕಳಂಕ ತಂದೆ. ನಮ್ಮ ಮನೇಲಿರೋ ನೆಮ್ಮದಿನೇ ಕಿತ್ಕೊಂಡ್ಬಿಟ್ಟೆ. ನಿನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ, ಯಾರಿಗೂ ನೆಮ್ಮದಿ ಇಲ್ಲ. ಒಂದಿನಕ್ಕೆ ನಿನ್ನ ಕೆಟ್ಟ ನೆರಳಿದೆಯಲ್ಲ ಅದನ್ನ ಮನೆ ಮೇಲೆ ಬೀಳ್ದಂಗೆ ತಡೆದಿದ್ಯಾ? ಇಲ್ಲ, ಹಾಗಕ್ಕಿಲ್ಲ. ಯಾಕೆ ಹೇಳು? ನಾವ್ಯಾರು ಖುಷಿಯಾಗಿರೋದು ನೆಮ್ಮದಿಯಾಗಿರೋದು ನಿಂಗೆ ತಡ್ಕೊಳಕ್ ಹಾಕಿಲ್ಲ, ನೋಡಕ್ ಹಾಕಿಲ್ಲ. ಇವ್ರಮ್ಮ ಓಡೋಗಿರೋ ವಿಷಯ ಮಾವಂಗೆ ಇಷ್ಟೊಂದು ಕಾಡ್ತಿದ್ಯಾ? ಅದಕ್ಕೇನಾ ಮಾವ ಬಂದು ಈ ಮರದ ಹತ್ರ ಮಾತಾಡ್ಕೊಳ್ಳೋದು? ಅಥವಾ ಈ ಮರನೇ ತನ್ನ ತಾಯಿ ಅಂದ್ಕೊಂಡು ಹೇಳ್ಕೊತಾನ? ನಮ್ಮಪ್ಪ ಮಾತ್ರ ಇವ್ರಮ್ಮನ ಅಷ್ಟೊಂದು ದ್ವೇಷ ಮಾಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ಮಾವನು ಅವ್ರಮ್ಮನ ಇಷ್ಟೊಂದು ಹೇಟ್ ಮಾಡ್ತಾನಲ್ಲ. ಈ ವಿಷಯ ಇವ್ರನ್ನೆಲ್ಲರನ್ನೂ ಇಷ್ಟೊಂದು ಡಿಸ್ಟರ್ಬ್ ಮಾಡಿದ್ಯಾ? ಪ್ರತಿ ಸಲ ಮಾವ ನನ್ನ ಅಮ್ಮನಿಂದನೇ ಕಳಂಕ ಬಂದಿರೋದು ಅಂತ ಹೇಳೋದನ್ನ ಕೇಳೋದಕ್ಕೆ ತುಂಬ ಕಷ್ಟ ಆಗತ್ತೆ. ಮೊದಲು ಈ ಮನೆ ಮೇಲೆ, ಮಾವನ ಮೇಲೆ, ನನ್ನ ನಾದ್ನೀರ್ ಮೇಲಿರೋ ಕಳಂಕನ ತೆಗಿಬೇಕು. ಇದೇ ನನ್ನ ಮುಂದಿನ ಜವಾಬ್ದಾರಿ. ಓ ಬೇಡ ಕಣವ, ಬಸ್ ಸ್ಟ್ಯಾಂಡ್ನಾಗ ಕಾಫಿ ಕುಡ್ದು ನಾಲ್ಗೆ ಎಲ್ಲ ಸುಟ್ಟೋಗ್ಬಿಟ್ಟೈತೆ. ಮಾವ, ನಾಲ್ಗೆ ಸುಡ್ದಿರಂಗೆ ಕಾಫಿ ಹೆಂಗ್ ಕುಡಿಯೋದು ಅಂತ ಒಂದ್ ಐಡಿಯಾ ಕೊಡ್ಲಾ? ಅದೆಂಗಾಯ್ತದವ? ಸಿಂಪಲ್. ಬಿಸಿ ಬಿಸಿ ಕಾಫಿನ ನಾಲ್ಗೆ ಅಂತ ಮಾಡ್ಕೊಂಡು ಸೀದಾ ಗಂಟ್ಲಿಗೆ ಉಯ್ಕೊಂಬಿಡಿ, ಅವಾಗ ನಾಲ್ಗೆ ಸುಡೋದೇ ಇಲ್ಲ. ಓ ಬಿಟ್ರೆ ನೀವ್ ಇದನ್ನೂ ಮಾಡಿಸ್ತೀರಾ ನನ್ ಕೈಲಿ? ಶಿವು ತಗೊಳಪ್ಪ, ನಾನ್ ಬತ್ತೀನಿ ಕಳಪ್ಪ, ಎಲ್ಲಾರ್ಗೂ ಬತ್ತೀನಿ. ಶಿವು ಬತ್ತೀನಿ ಕಳಪ್ಪ. ನೀನ್ಯಾಕ್ ಕೊಡ್ಕ? ಅಣ್ಣ, ಜಾತ್ಕನ ಮನೆಗ್ ಬಂದು ಮೊದ್ಲು ನಿನ್ ಮದ್ವೆನೇ ಆಯ್ತದೆ ಅಂತ ಹೇಳಿದ್ರಲ್ಲ, ಆ ಗುರುಗಳತವ ಒಂದ್ ಕಿತ ಕೇಳೋಣ, ಅವರು ನಿಜ ಹೇಳ್ತಾರೆ. ಬೇಡ ಕಣವೋ, ಜಾತ್ಕನ ಸುಮ್ಕೆ ಅವತಾವ್ ಯಾಕೆ? ಜಾತ್ಕ ಯಾರು ನೋಡಿದ್ರು ಹೇಳ್ತಾರೆ. ಇಲ್ಲೇ ಎಲ್ಲಾದ್ರೂ ತೋರ್ಸುಮ್ಮ. ಮಾವ, ತಂಗೀರ್ ಹೇಳೋದನ್ನ ಕೇಳ್ಬೇಕು, ಇಲ್ಲ ಆಗಲ್ಲ ಅಂತೆಲ್ಲ ಹೇಳಂಗಿಲ್ಲ. ಹಂಗಂದ್ಯ ಬರೋ. ಗುರುಗಳೇ, ನೀವಿಲ್ಲಿ? ಕುರ್ಚಿ ಕೊಡವಾ? ಗುರುಗಳೇ, ಅಣ್ಣ ನಿಮ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಿದ್ದ. ಗುರುಗಳೇ ತಕೊಳ್ಳಿ. ನನ್ನನ್ನು ಯಾಕಪ್ಪ ನೆನ್ಸ್ಕೊಳ್ತಿದ್ದೆ? ಅಂತ ವಿಷಯ ಏನಪ್ಪ ಇದೆ? ಗುರುಗಳೇ, ಅದು ನನ್ನ ಮೊದಲನೇ ತಂಗಿ ರತ್ನಂಗೆ ಒಂದು ಸಂಬಂಧ ಬಂದೈತೆ. ಗಂಡಿನ ಕಡೆಯವರು ಜಾತಕನೂ ಕಳಿಸೋರೆ. ನೀವು ಹೊಸಿ ನೋಡ್ಬಿಟ್ಟು ಆ ಸಂದಕೈತಾ ಅಂತ ಹೇಳ್ಬಿಟ್ರೆ ನಿಮ್ಮ ಹೆಸರಲ್ಲಿ ಮದುವೆ ಮಾಡಿಸ್ಬಿಡೋದ್ಯಾ. ತಗೊಳ್ಳಿ ಜಾತಕವ. ಅದಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆಯಾ? ಒಂಥರ ಈ ಜಾತಕ ನೋಡಿ ಭವಿಷ್ಯ ಹೇಳೋ ವಿಷಯನೇ ತುಂಬ ಇಂಟ್ರೆಸ್ಟಿಂಗು.
ನಾನು ದೊಡ್ಡವಳಾದ್ಮೇಲೆ ಆಧಾರ್ ಕಾರ್ಡ್ ನೋಡಿ ಭವಿಷ್ಯ ಹೇಳ್ಬೇಕು ಅಂತ ಸಾಫ್ಟ್ವೇರ್ ಕಂಡು ಹಿಡಿತೀನಿ. ಅದಕ್ಕೆ ಅಲ್ಲಿ ಗಂಟ ಕಾಯ್ಬೇಕಾ? ನನ್ನ ಕೈನಾಗೆ ರೇಷನ್ ಕಾರ್ಡ್ ಕೊಟ್ರೆ ಸಾಕು, ನೀನು ನಿಮ್ಮನೆ ನಿನ್ನ ಅಕ್ಕಂದ್ರ ಹೆಸರು ಎಲ್ಲ ಎಲ್ಲ ಹೇಳ್ಬಿಡ್ತೀನಿ. ಅಕ್ಕ ಜೋಕ್ ಮಾಡಿದ್ರು, ಚಪ್ಪಳ ತಟ್ರೋ ನಗ್ರೋ. ಗುರುಗಳೇ, ಏನಾದ್ರೂ ಗೊತ್ತಾಯ್ತಾ? ಜಾತಕ ಎಲ್ಲ ಚೆನ್ನಾಗಿ ಹೊಂದುತ್ತೆ, ಆದರೆ ಕಂಕಣ ಬಲ ಕೂಡ ಬರ್ತಾ ಇಲ್ಲ. ಅದೊಂದೇ ತಡೆ ಇರೋದು. ಅಯ್ಯೋ ಶಿವನೇ, ಕೆಂಡೆ ಬಂದಾಗ ಕಣ್ಣು ಮುಚ್ಕೊಂಡಾಗೈತಲ್ಲಪ್ಪ. ಬೇಜಾರಾಗ್ಬೇಡ, ಮಿಕ್ದವ್ರ ಜಾತಕನಾದ್ರೂ ಕೊಡು, ಅದನ್ನಾದ್ರೂ ನೋಡ್ಕೊಂಡು ಹೋಗ್ತೀನಿ. ಸರಿ ಗುರುಗಳೇ. ರಾಣಿ, ಜಾತಕ ತಕ್ಕ ಬರವ. ಗುರುಗಳೇ, ತಕೊಳ್ಳಿ ತಕೊಳ್ಳವ. ಇದ್ಯಾರ ಜಾತಕ? ಗುರುಗಳೇ, ಅದು ನಮ್ಮ ರಶ್ಮಿದು. ಆ ದೇವರು ಒಂದರಲ್ಲಿ ಕೊಟ್ರೆ ಇನ್ನೊಂದರಲ್ಲಿ ಬಿಡ್ತಾರಪ್ಪ. ನಿನ್ನೆಲ್ಲ ತಂಗಿರಿಗೂ ಸದ್ಯಕ್ಕೆ ಕಂಕಣ ಬಲ ಇಲ್ಲ. ಆದರೆ ಆ ಜಾತಕದಲ್ಲಿ ಬಲ ಇರೋದು ರಶ್ಮಿ ಮಾತ್ರ.